ಪಾಕಿಸ್ತಾನದ ವಿರುದ್ಧ ಪ್ರತಿಕಾರಕ್ಕೆ ಹೆಚ್ಚಾಯಿತು ಆಕ್ರೋಶ. ಪಾಕ್ ಧ್ವಜವನ್ನ ಸುಟ್ಟು ಪ್ರತಿಕಾರಕ್ಕಾಗಿ ಹಿಂದೂಗಳು ಆಗ್ರಹವನ್ನ ಮಾಡ್ತಾ ಇದ್ದಾರೆ. ಕಾಲಿನಿಂದ ಪಾಕಿಸ್ತಾನ ಧ್ವಜವನ್ನ ತುಳಿದು ಮಹಿಳೆಯರು ಕಿಡಿಯನ್ನ ಕಾರ್ತಾ ಇದ್ದಾರೆ. ಈ ಹಿಂದೆ ಪಾಕಿಸ್ತಾನಿ ಧ್ವಜವನ್ನ ಸೇಫ್ ಮಾಡುವಂತಹ ಪ್ರಯತ್ನ ಆಗಿತ್ತು. ಹಾಗಾಗಿ ಈಗ ಹಿಂದೂ ಮಹಿಳೆಯರು ಕಿಡಿಯನ್ನ ಕಾರ್ತಾ ಇದ್ದಾರೆ. ಬೆಂಗಳೂರಿನ ಲಾಲ್ಬಾಗ್ ಬಳಿ ಪಂಜಿನ ಮೆರವಣಿಗೆ ಮಾಡುವುದರ ಮುಖಾಂತರವಾಗಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಪೊಲೀಸರ ಜೊತೆ ಪ್ರತಿಭಟನಾಕಾರರು ವಾಗ್ವಾದವನ್ನು ನಡೆಸಿದ್ದಾರೆ. ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ. ಪಾಕ್ ಧ್ವಜವನ್ನ ಸುಡೋದಕ್ಕೆ ಪರ್ಮಿಷನ್ ಇದೆಯಾ ಅಂತ ಹೇಳಿ ಪೊಲೀಸರು ಪ್ರಶ್ನೆ ಹಾಕಿದ್ದಾರೆ. ಪರ್ಮಿಷನ್ ಬೇಕಾ? ಇಷ್ಟೆಲ್ಲ ಮಾಡ್ತಾ ಇದ್ರೆ ಪರ್ಮಿಷನ್ ತಗೊಂಡು ಗುಂಡು ಹಾರಿಸಿದ್ರೆ ನಮ್ಮ ಹಿಂದೂಗಳಿಗೆ ಈಗ ಪ್ರಶ್ನೆ ಮಾಡ್ತಾ ಇದ್ದಾರಲ್ಲ ಪೊಲೀಸರು. ಬಸವನಗುಡಿಯ ಗಾಂಧಿ ಬಜಾರ್ಲಿದ್ದೇನೆ. ನೋಡ್ತಿರ್ಬೋದು, ಪಾಕಿಸ್ತಾನ ಧ್ವಜವನ್ನ ಕೆಳಗೆ ಹಾಕಿ ಒಂದ್ ಕಡೆ ತುಳಿದು ಒಂದ್ ಕಡೆ ಆಕ್ರೋಶ ಹೊರಹಾಕ್ತಿದ್ದಾರೆ. ಬೆಂಕಿ ಹಚ್ಚುವ ಕೆಲಸಕ್ಕೆ ಮುಂದಾಗಿದ್ದಾರೆ. ಇಲ್ಲೆಲ್ಲ ಸ್ಥಳೀಯರು ಮತ್ತೊಂದ್ ಕಡೆ ಪ್ರತಿಭಟನಾಕಾರರು ನೋಡ್ತಿರ್ಬೋದು. ಪಾಕಿಸ್ತಾನ ಧ್ವಜ ಈಗ ಸುಟ್ಟು ಒಂದ್ ಕಡೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸಾಕಷ್ಟು ಜನ ಈ ಒಂದು ಪಂಜಿನ ಮೆರವಣಿಗೆ ಭಾಗಿಯಾಗಿದ್ದಾರೆ. ಮತ್ತೊಂದ್ ಕಡೆ ಪೊಲೀಸರ ನಡುವೆ ವಾಗ್ವಾದ ನಡೆಯಿತು. ಯಾಕಂದ್ರೆ ಇಲ್ಲಿ ಯಾರು ನಿಮಗೆ ಪರ್ಮಿಷನ್ ಕೊಟ್ಟಿದ್ರು ಎಂಬುದೊಂದ್ ಕಡೆ ಪೊಲೀಸರು ಸಹ ಏನು ಪ್ರತಿಭಟನಾಕಾರನೇ ಕೇಳಿದ್ರು. ಯಾಕಂದ್ರೆ ಕಲಬುರಗಿಯಲ್ಲಿ ಒಂದು ಘಟನೆ ಆಗಿತ್ತು. ಹೀಗಾಗಿ ಈ ತರ ಯಾವುದೇ ಘಟನೆ ನಡೆದಿದೆ ಅಂತ ಪೊಲೀಸರು ಸಹ ಒಂದ್ ಕಡೆ ವಾಗ್ವಾದ ಕೇಳಿದ್ರು. ನಾವೀಗ ಮಾತಾಡಿಸ್ತೀನಿ ಅವ್ರನ್ನ. ಇಲ್ಲಿ ಕೇಳ್ತೀನಿ, ಸರ್ ಏನಾಯ್ತು, ಪೊಲೀಸರು ಏನ್ ಹೇಳಿದ್ರು ಅಂತ? ಯಾರು ಪರ್ಮಿಷನ್ ಕೊಟ್ರು ಅಂತ ಕೇಳ್ತಾರೆ. ಇಡೀ ಭಾರತದಲ್ಲಿ ನಾವು ಇದ್ದೀವಿ, ನಮ್ಮ ಭೂಮಿಯಲ್ಲಿ ಇದ್ಬಿಟ್ಟು ಯಾರದ ಪರ್ಮಿಷನ್ ಕೇಳಬೇಕು? ಪ್ರತಿ ಸಾರಿ ಏನ್ ಮಾಡಿದ್ರಿ ತೋರಿಸಿದೇನು? ಪಾಕಿಸ್ತಾನ ಆ ಭಾವಚಿತ್ರನ ಸುಟ್ಟಿದ್ವಿ. ಆ ಸುಟ್ಟಿದ್ದಕ್ಕೆ ಯಾರು ಪರ್ಮಿಷನ್ ಕೇಳ್ತಾರೆ? ಏನಕ್ಕೆ ಪರ್ಮಿಷನ್? ನಮ್ಮ ಭಾರತದ ಮೇಲೆ ಅಷ್ಟು ದಾಳಿ ಮಾಡಿದ್ರು, ಯೋಧದ ಮೇಲೆ ದಾಳಿ ಮಾಡಿದ್ರು, 28 ಜನ ಕೊಂದಾಕಿದ್ರು, ನರಹಂತಕರು. ಇವತ್ತಂಕ ಪ್ರತಿ 60 ವರ್ಷದಿಂದ ನಮ್ಮ ಮೇಲೆ ದಾಳಿಗಳಾಗ್ತೈತೆ. ಆದ್ರೆ ನಮ್ಮ ಅಧಿಕಾರಿಗಳು, ನಮ್ಮ ಸರ್ಕಾರ ಯಾರ ಪರವಾಗಿದೆ ಅಂದ್ರೆ ನಮ್ಗೆ ತುಂಬಾ ಒಂದು ಡೌಟ್ ಆಗುತ್ತೆ. ಏನಾಯ್ತು, ಘಟನೆ ಏನಾಯ್ತು? ಏನ್ ಗೊತ್ತಾ, ಹಿಂದೂಗಳಾದ ಪ್ರಜೆಗಳನ್ನ ಸುಟ್ಟಿರೋದು ಯಾವುದೇ ಸರ್ಕಾರಗಳಿಗೆ ಇದು ಚಿಂತೆ ಇಲ್ಲ. ನಾವು ಪಾಕಿಸ್ತಾನ ಫ್ಲಾಗ್ ಸುಟ್ಟಿದ್ರೆ ನಿಮಗೆ ನೋವು ಯಾಕಾಗ್ತಿದ್ರೆ ನಮ್ಗೆ ಅರ್ಥ ಆಗ್ತಿಲ್ಲ. ಪಾಕಿಸ್ತಾನದ ವಿರುದ್ಧ ಪ್ರತಿಕಾರಕ್ಕೆ ಹೆಚ್ಚಾಯಿತು ಆಕ್ರೋಶ. ಪಾಕ್ ಧ್ವಜವನ್ನ ಸುಟ್ಟು ಪ್ರತಿಕಾರಕ್ಕಾಗಿ ಹಿಂದೂಗಳು ಆಗ್ರಹವನ್ನ ಮಾಡ್ತಾ ಇದ್ದಾರೆ. ಕಾಲಿನಿಂದ ಪಾಕಿಸ್ತಾನ ಧ್ವಜವನ್ನ ತುಳಿದು ಮಹಿಳೆಯರು ಕಿಡಿಯನ್ನ ಕಾರ್ತಾ ಇದ್ದಾರೆ. ಈ ಹಿಂದೆ ಪಾಕಿಸ್ತಾನಿ ಧ್ವಜವನ್ನ ಸೇಫ್ ಮಾಡುವಂತಹ ಪ್ರಯತ್ನ ಆಗಿತ್ತು. ಹಾಗಾಗಿ ಈಗ ಹಿಂದೂ ಮಹಿಳೆಯರು ಕಿಡಿಯನ್ನ ಕಾರ್ತಾ ಇದ್ದಾರೆ. ಬೆಂಗಳೂರಿನ ಲಾಲ್ಬಾಗ್ ಬಳಿ ಪಂಜಿನ ಮೆರವಣಿಗೆ ಮಾಡುವುದರ ಮುಖಾಂತರವಾಗಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಪೊಲೀಸರ ಜೊತೆ ಪ್ರತಿಭಟನಾಕಾರರು ವಾಗ್ವಾದವನ್ನು ನಡೆಸಿದ್ದಾರೆ. ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ. ಪಾಕ್ ಧ್ವಜವನ್ನ ಸುಡೋದಕ್ಕೆ ಪರ್ಮಿಷನ್ ಇದೆಯಾ ಅಂತ ಹೇಳಿ ಪೊಲೀಸರು ಪ್ರಶ್ನೆ ಹಾಕಿದ್ದಾರೆ. ಪರ್ಮಿಷನ್ ಬೇಕಾ? ಇಷ್ಟೆಲ್ಲ ಮಾಡ್ತಾ ಇದ್ರೆ ಪರ್ಮಿಷನ್ ತಗೊಂಡು ಗುಂಡು ಹಾರಿಸಿದ್ರೆ ನಮ್ಮ ಹಿಂದೂಗಳಿಗೆ ಈಗ ಪ್ರಶ್ನೆ ಮಾಡ್ತಾ ಇದ್ದಾರಲ್ಲ ಪೊಲೀಸರು. ಬಸವನಗುಡಿಯ ಗಾಂಧಿ ಬಜಾರ್ಲಿದ್ದೇನೆ. ನೋಡ್ತಿರ್ಬೋದು, ಪಾಕಿಸ್ತಾನ ಧ್ವಜವನ್ನ ಕೆಳಗೆ ಹಾಕಿ ಒಂದ್ ಕಡೆ ತುಳಿದು ಒಂದ್ ಕಡೆ ಆಕ್ರೋಶ ಹೊರಹಾಕ್ತಿದ್ದಾರೆ. ಬೆಂಕಿ ಹಚ್ಚುವ ಕೆಲಸಕ್ಕೆ ಮುಂದಾಗಿದ್ದಾರೆ. ಇಲ್ಲೆಲ್ಲ ಸ್ಥಳೀಯರು ಮತ್ತೊಂದ್ ಕಡೆ ಪ್ರತಿಭಟನಾಕಾರರು ನೋಡ್ತಿರ್ಬೋದು. ಪಾಕಿಸ್ತಾನ ಧ್ವಜ ಈಗ ಸುಟ್ಟು ಒಂದ್ ಕಡೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸಾಕಷ್ಟು ಜನ ಈ ಒಂದು ಪಂಜಿನ ಮೆರವಣಿಗೆ ಭಾಗಿಯಾಗಿದ್ದಾರೆ. ಮತ್ತೊಂದ್ ಕಡೆ ಪೊಲೀಸರ ನಡುವೆ ವಾಗ್ವಾದ ನಡೆಯಿತು. ಯಾಕಂದ್ರೆ ಇಲ್ಲಿ ಯಾರು ನಿಮಗೆ ಪರ್ಮಿಷನ್ ಕೊಟ್ಟಿದ್ರು ಎಂಬುದೊಂದ್ ಕಡೆ ಪೊಲೀಸರು ಸಹ ಏನು ಪ್ರತಿಭಟನಾಕಾರನೇ ಕೇಳಿದ್ರು. ಯಾಕಂದ್ರೆ ಕಲಬುರಗಿಯಲ್ಲಿ ಒಂದು ಘಟನೆ ಆಗಿತ್ತು. ಹೀಗಾಗಿ ಈ ತರ ಯಾವುದೇ ಘಟನೆ ನಡೆದಿದೆ ಅಂತ ಪೊಲೀಸರು ಸಹ ಒಂದ್ ಕಡೆ ವಾಗ್ವಾದ ಕೇಳಿದ್ರು. ನಾವೀಗ ಮಾತಾಡಿಸ್ತೀನಿ ಅವ್ರನ್ನ. ಇಲ್ಲಿ ಕೇಳ್ತೀನಿ, ಸರ್ ಏನಾಯ್ತು, ಪೊಲೀಸರು ಏನ್ ಹೇಳಿದ್ರು ಅಂತ? ಯಾರು ಪರ್ಮಿಷನ್ ಕೊಟ್ರು ಅಂತ ಕೇಳ್ತಾರೆ. ಇಡೀ ಭಾರತದಲ್ಲಿ ನಾವು ಇದ್ದೀವಿ, ನಮ್ಮ ಭೂಮಿಯಲ್ಲಿ ಇದ್ಬಿಟ್ಟು ಯಾರದ ಪರ್ಮಿಷನ್ ಕೇಳಬೇಕು? ಪ್ರತಿ ಸಾರಿ ಏನ್ ಮಾಡಿದ್ರಿ ತೋರಿಸಿದೇನು? ಪಾಕಿಸ್ತಾನ ಆ ಭಾವಚಿತ್ರನ ಸುಟ್ಟಿದ್ವಿ. ಆ ಸುಟ್ಟಿದ್ದಕ್ಕೆ ಯಾರು ಪರ್ಮಿಷನ್ ಕೇಳ್ತಾರೆ? ಏನಕ್ಕೆ ಪರ್ಮಿಷನ್? ನಮ್ಮ ಭಾರತದ ಮೇಲೆ ಅಷ್ಟು ದಾಳಿ ಮಾಡಿದ್ರು, ಯೋಧದ ಮೇಲೆ ದಾಳಿ ಮಾಡಿದ್ರು, 28 ಜನ ಕೊಂದಾಕಿದ್ರು, ನರಹಂತಕರು. ಇವತ್ತಂಕ ಪ್ರತಿ 60 ವರ್ಷದಿಂದ ನಮ್ಮ ಮೇಲೆ ದಾಳಿಗಳಾಗ್ತೈತೆ. ಆದ್ರೆ ನಮ್ಮ ಅಧಿಕಾರಿಗಳು, ನಮ್ಮ ಸರ್ಕಾರ ಯಾರ ಪರವಾಗಿದೆ ಅಂದ್ರೆ ನಮ್ಗೆ ತುಂಬಾ ಒಂದು ಡೌಟ್ ಆಗುತ್ತೆ. ಏನಾಯ್ತು, ಘಟನೆ ಏನಾಯ್ತು? ಏನ್ ಗೊತ್ತಾ, ಹಿಂದೂಗಳಾದ ಪ್ರಜೆಗಳನ್ನ ಸುಟ್ಟಿರೋದು ಯಾವುದೇ ಸರ್ಕಾರಗಳಿಗೆ ಇದು ಚಿಂತೆ ಇಲ್ಲ. ನಾವು ಪಾಕಿಸ್ತಾನ ಫ್ಲಾಗ್ ಸುಟ್ಟಿದ್ರೆ ನಿಮಗೆ ನೋವು ಯಾಕಾಗ್ತಿದ್ರೆ ನಮ್ಗೆ ಅರ್ಥ ಆಗ್ತಿಲ್ಲ. ಪಾಕಿಸ್ತಾನದ ವಿರುದ್ಧ ಪ್ರತಿಕಾರಕ್ಕೆ ಹೆಚ್ಚಾಯಿತು ಆಕ್ರೋಶ. ಪಾಕ್ ಧ್ವಜವನ್ನ ಸುಟ್ಟು
ಪ್ರತಿಕಾರಕ್ಕಾಗಿ ಹಿಂದೂಗಳು ಆಗ್ರಹವನ್ನ ಮಾಡ್ತಾ ಇದ್ದಾರೆ. ಕಾಲ್ನಿಂದ ಪಾಕಿಸ್ತಾನ ಧ್ವಜವನ್ನ ತುಳಿದು ಮಹಿಳೆಯರು ಕಿಡಿಯನ್ನ ಕಾರ್ತಾ ಇದ್ದಾರೆ. ಈ ಹಿಂದೆ ಪಾಕಿಸ್ತಾನಿ ಧ್ವಜವನ್ನ ಸೇಫ್ ಮಾಡುವಂತಹ ಪ್ರಯತ್ನ ಆಗಿತ್ತು. ಹಾಗಾಗಿ ಈಗ ಹಿಂದೂ ಮಹಿಳೆಯರು ಕಿಡಿಯನ್ನ ಕಾರ್ತಾ ಇದ್ದಾರೆ. ಬೆಂಗಳೂರಿನ ಲಾಲ್ಬಾಗ್ ಬಳಿ ಪಂಚಿನ ಮೆರವಣಿಗೆ ಮಾಡುವುದರ ಮುಖಾಂತರವಾಗಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಪೊಲೀಸರ ಜೊತೆ ಪ್ರತಿಭಟನಾಕಾರರು ವಾಗ್ವಾದವನ್ನು ನಡೆಸಿದ್ದಾರೆ. ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ. ಪಾಕ್ ಧ್ವಜವನ್ನ ಸುಡೋದಕ್ಕೆ ಪರ್ಮಿಷನ್ ಇದೆಯಾ ಅಂತ ಹೇಳಿ ಪೊಲೀಸರು ಪ್ರಶ್ನೆ ಹಾಕಿದ್ದಾರೆ. ಪರ್ಮಿಷನ್ ಬೇಕಾ? ಇಷ್ಟೆಲ್ಲ ಮಾಡ್ತಾ ಇದ್ರೆ ಪರ್ಮಿಷನ್ ತಗೊಂಡು ಗುಂಡು ಹಾರಿಸಿದ್ರೆ ನಮ್ಮ ಹಿಂದೂಗಳಿಗೆ ಈಗ ಪ್ರಶ್ನೆ ಮಾಡ್ತಾ ಇದ್ದಾರಲ್ಲ ಪೊಲೀಸರು. ಬಸವನಗುಡಿಯ ಗಾಂಧಿ ಬಜಾರ್ಲಿದ್ದೇನೆ. ನೋಡ್ತಿರ್ಬೋದು, ಪಾಕಿಸ್ತಾನ ಧ್ವಜವನ್ನ ಕೆಳಗೆ ಹಾಕಿ ಒಂದ್ ಕಡೆ ತುಳಿದು ಒಂದ್ ಕಡೆ ಆಕ್ರೋಶ ಹೊರಹಾಕ್ತಿದ್ದಾರೆ. ಬೆಂಕಿ ಹಚ್ಚುವ ಕೆಲಸಕ್ಕೆ ಮುಂದಾಗಿದ್ದಾರೆ. ಇಲ್ಲೆಲ್ಲ ಸ್ಥಳೀಯರು ಮತ್ತೊಂದ್ ಕಡೆ ಪ್ರತಿಭಟನಾಕಾರರು ನೋಡ್ತಿರ್ಬೋದು. ಪಾಕಿಸ್ತಾನ ಧ್ವಜ ಈಗ ಸುಟ್ಟು ಒಂದ್ ಕಡೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸಾಕಷ್ಟು ಜನ ಈ ಒಂದು ಪಂಜಿನ ಮೆರವಣಿಗೆ ಭಾಗಿಯಾಗಿದ್ದಾರೆ. ಮತ್ತೊಂದ್ ಕಡೆ ಪೊಲೀಸರ ನಡುವೆ ವಾಗ್ವಾದ ನಡೆಯಿತು. ಯಾಕಂದ್ರೆ ಇಲ್ಲಿ ಯಾರು ನಿಮಗೆ ಪರ್ಮಿಷನ್ ಕೊಟ್ಟಿದ್ರು ಎಂಬುದೊಂದ್ ಕಡೆ ಪೊಲೀಸರು ಸಹ ಏನು ಪ್ರತಿಭಟನಾಕಾರನೇ ಕೇಳಿದ್ರು. ಯಾಕಂದ್ರೆ ಕಲಬುರಗಿಯಲ್ಲಿ ಒಂದು ಘಟನೆ ಆಗಿತ್ತು. ಹೀಗಾಗಿ ಈ ತರ ಯಾವುದೇ ಘಟನೆ ನಡೆದಿದೆ ಅಂತ ಪೊಲೀಸರು ಸಹ ಒಂದ್ ಕಡೆ ವಾಗ್ವಾದ ಕೇಳಿದ್ರು. ನಾವೀಗ ಮಾತಾಡಿಸ್ತೀನಿ ಅವ್ರನ್ನ. ಇಲ್ಲಿ ಕೇಳ್ತೀನಿ, ಸರ್ ಏನಾಯ್ತು, ಪೊಲೀಸರು ಏನ್ ಹೇಳಿದ್ರು ಅಂತ? ಯಾರು ಪರ್ಮಿಷನ್ ಕೊಟ್ರು ಅಂತ ಕೇಳ್ತಾರೆ. ಇಡೀ ಭಾರತದಲ್ಲಿ ನಾವು ಇದ್ದೀವಿ, ನಮ್ಮ ಭೂಮಿಯಲ್ಲಿ ಇದ್ಬಿಟ್ಟು ಯಾರಾದ್ರೂ ಪರ್ಮಿಷನ್ ಕೇಳ್ಬೇಕು ಪ್ರತಿ ಸಾರಿ? ಏನ್ ಮಾಡಿದ್ರಿ ತೋರಿಸಿದೇನು? ಪಾಕಿಸ್ತಾನ ಆ ಭಾವಚಿತ್ರನ ಸುಟ್ಟಿದ್ವಿ. ಆ ಸುಟ್ಟಿದ್ದಕ್ಕೆ ಯಾರು ಪರ್ಮಿಷನ್ ಕೇಳ್ತಾರೆ? ಏನಕ್ಕೆ ಪರ್ಮಿಷನ್? ನಮ್ಮ ಭಾರತದ ಮೇಲೆ ಅಷ್ಟು ದಾಳಿ ಮಾಡಿದ್ರು, ಯೋಧರ ಮೇಲೆ ದಾಳಿ ಮಾಡಿದ್ರು, 28 ಜನ ಕೊಂದಾಕಿದ್ರು, ನರಹಂತಕರು. ಇವತ್ತು ತನಕ ಪ್ರತಿ 60 ವರ್ಷದಿಂದ ನಮ್ಮ ಮೇಲೆ ದಾಳಿಗಳಾಗ್ತೈತೆ. ಆದ್ರೆ ನಮ್ಮ ಅಧಿಕಾರಿಗಳು, ನಮ್ಮ ಸರ್ಕಾರ ಯಾರ ಪರವಾಗಿದೆ ಅಂದ್ರೆ ನಮ್ಗೆ ತುಂಬಾ ಒಂದು ಡೌಟ್ ಆಗುತ್ತೆ. ಏನಾಯ್ತು, ಘಟನೆ ಏನಾಯ್ತು? ಏನ್ ಗೊತ್ತಾ, ಹಿಂದೂಗಳಾದ ಪ್ರಜೆಗಳನ್ನ ಸುಟ್ಟಿರೋದು ಯಾವುದೇ ಸರ್ಕಾರಗಳಿಗೆ ಇದು ಚಿಂತೆ ಇಲ್ಲ. ನಾವು ಪಾಕಿಸ್ತಾನ ಫ್ಲಾಗ್ ಸುಟ್ಟಿದ್ರೆ ನಿಮಗೆ ನೋವು ಯಾಕಾಗ್ತಿದ್ರೆ ನಮ್ಗೆ ಅರ್ಥ ಆಗ್ತಿಲ್ಲ. ಪಾಕಿಸ್ತಾನದ ವಿರುದ್ಧ ಪ್ರತಿಕಾರಕ್ಕೆ ಹೆಚ್ಚಾಯಿತು ಆಕ್ರೋಶ. ಪಾಕ್ ಧ್ವಜವನ್ನ ಸುಟ್ಟು ಪ್ರತಿಕಾರಕ್ಕಾಗಿ ಹಿಂದೂಗಳು ಆಗ್ರಹವನ್ನ ಮಾಡ್ತಾ ಇದ್ದಾರೆ. ಕಾಲ್ನಿಂದ ಪಾಕಿಸ್ತಾನ ಧ್ವಜವನ್ನ ತುಳಿದು ಮಹಿಳೆಯರು ಕಿಡಿಯನ್ನ ಕಾರ್ತಾ ಇದ್ದಾರೆ. ಈ ಹಿಂದೆ ಪಾಕಿಸ್ತಾನಿ ಧ್ವಜವನ್ನ ಸೇಫ್ ಮಾಡುವಂತಹ ಪ್ರಯತ್ನ ಆಗಿತ್ತು. ಹಾಗಾಗಿ ಈಗ ಹಿಂದೂ ಮಹಿಳೆಯರು ಕಿಡಿಯನ್ನ ಕಾರ್ತಾ ಇದ್ದಾರೆ. ಬೆಂಗಳೂರಿನ ಲಾಲ್ಬಾಗ್ ಬಳಿ ಪಂಚಿನ ಮೆರವಣಿಗೆ ಮಾಡುವುದರ ಮುಖಾಂತರವಾಗಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಪೊಲೀಸರ ಜೊತೆ ಪ್ರತಿಭಟನಾಕಾರರು ವಾಗ್ವಾದವನ್ನು ನಡೆಸಿದ್ದಾರೆ. ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ. ಪಾಕ್ ಧ್ವಜವನ್ನ ಸುಡೋದಕ್ಕೆ ಪರ್ಮಿಷನ್ ಇದೆಯಾ ಅಂತ ಹೇಳಿ ಪೊಲೀಸರು ಪ್ರಶ್ನೆ ಹಾಕಿದ್ದಾರೆ. ಪರ್ಮಿಷನ್ ಬೇಕಾ? ಇಷ್ಟೆಲ್ಲ ಮಾಡ್ತಾ ಇದ್ರೆ ಪರ್ಮಿಷನ್ ತಗೊಂಡು ಗುಂಡು ಹಾರಿಸಿದ್ರೆ ನಮ್ಮ ಹಿಂದೂಗಳಿಗೆ ಈಗ ಪ್ರಶ್ನೆ ಮಾಡ್ತಾ ಇದ್ದಾರಲ್ಲ ಪೊಲೀಸರು.